ದೇವ್ರ ಕಾರ್ಯಗಳಲ್ಲಿ ಬಹಳಷ್ಟು ತಾವು ತಮ್ಮನ್ನು ತೊಡಗಿಸ್ಕೊಳ್ತಿದ್ದೀರಿ ಈ ದಿನಗಳಲ್ಲಿ ಅಂತ ಕೇಳ್ಪಟ್ಟೆ. ಸೊ ಅಪ್ಪು ಸರ್ ನಾವು ಕಳ್ಕೊಂಡಾದ ನಂತರ ಮತ್ತು ಅಪ್ಪಾಜಿನ ಕಳ್ಕೊಂಡಾದ ನಂತರ ಇದು ಇನ್ನಷ್ಟು ಜಾಸ್ತಿ ಆಗಿದೆ ತಮ್ಮಲ್ಲಿ ಅಂತ. ಸೊ ಏನು ಹೇಳ್ತೀರಿ ಅದ್ರ ಬಗ್ಗೆ? ನನಗೆ ಅಪ್ಪಾಜಿ ಹಾಡು ಜ್ಞಾಪಕ ಬರುತ್ತೆ, ಭಕ್ತ ಕುಂಬಾರದು. ದೇಹ ಏನಿದೆ ಒಂದಲ್ಲ ಒಂದು ದಿವಸ ಹೋಗುತ್ತೆ, ಸದಾ ಒಂದು ಧ್ಯಾನ ಮಾಡಬೇಕು ಅಂತ ಅದನ್ನು ನಾನು ಅಂದ್ಕೊಂಡಿದ್ದೀನಿ ಅಷ್ಟೆ. ಸೊ ತಾವು ಅಮ್ಮನಿಂದ ಕಲ್ತದ್ದು ಅಂದರೆ ನೀವು ತುಂಬ ದೂರದ ದೇಶದಲ್ಲಿದ್ದಾಗಲೂ ಕೂಡ ಒಂದು ಪುಟ್ಟ ವಿಗ್ರಹ ಇಟ್ಟು ಪೂಜೆ ಮಾಡ್ತಿದ್ದಿದ್ದು ಅದು ಅಮ್ಮನಿಂದನೇ ಕಲ್ತದ್ದ ಇಲ್ಲ ತಾತ ಪ್ರೇರಣೆನ? ಮೇಡಮ್, ಈ ಇಡೀ ನಾನು ಏನು ಇವತ್ತು ಏನೇ ನನ್ನ ಲೈಫ್ ಸ್ಟೈಲು ಇದೆ ಎಲ್ಲರಿಂದನೂ ಇನ್ಫ್ಲೂಯೆನ್ಸ್ ಇದೆ ಮೇಡಮ್. ಅದು ಈಗ ನಾವು ಯಾರು ಹಾಗೆ ಹೇಳಿದ್ರೆ ನಾವು ಹಂಗೆಲ್ಲ ಹೆಂಗಾಗುತ್ತೆ, ನಾನು ಆಚೆ ಇದ್ದಿದ್ದಕ್ಕೆ ಹಂಗೆ. ಬಟ್ ಆ್ಯಕ್ಚುಲಿ ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಜ ಅಲ್ಲಿ ಹೋದಾಗ ನಮ್ಮ ಒಂದು ಅಭ್ಯಾಸಗಳನ್ನ ನಮಗೆ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ನಾನು ಗುರುವಾರ ಒಂದಿನ ನಾನು ನಾನ್ ವೆಜ್ ತಿನ್ನಲ್ಲ ರಾಯರಿಗೋಸ್ಕರ. ಇಲ್ಲಿ ಒಂದೊಂದ್ಸಲಿ ಏನಾದರೂ ಎಲ್ಲರೂ ಹೋದಾಗ ಮಾಡಿದಾಗ ಆಯ್ತು ಪರವಾಗಿಲ್ಲ ತಿಂದ್ಬಿಡೋಣ, ನಾನೇ ಇದು ತಪ್ಪ ಇನ್ನೊಂದು ದಿನ ಮಾಡ್ಕೊಳ್ತೀನಿ. ಬಟ್ ಅಲ್ಲಿದ್ದಾಗ ನಂಗೆ ನೆನಪಿರೋಂಗೆ ಯಾವ ಗುರುವಾರನೂ ನಾನು ಇದುವರೆಗೂ ನಾನು ತಿಂದಿಲ್ಲ. ಆಮೇಲೆ ನಾನು ಒಂದು 2 ಕಡೆ ಇದ್ದೆ ಅಲ್ಲಿ ಹೋದಾಗ. 2 ಕಡೆನೂ ನಾವು ಒಂದು 3-4 ಜನ 5 ಜನ ಒಟ್ಟಿಗೆ ಶೇರ್ ಮಾಡ್ತಿದ್ವಿ ಅಕಾಮಿಡೇಷನಲ್ಲಿ, ಮನೇನ ರೆಂಟ್ ಮಾಡಿಕೊಂಡು. ಎಲ್ರ ಮನೆಯಿಂದನೂ ತಂದಿದ್ದಂಥ ಒಂದೊಂದು ವಿಗ್ರಹ ಇಟ್ಟು ವಾರಕ್ಕೊಂದ್ಸಲಿ ನಾವೇ ಟರ್ನ್ಸ್ ತೊಗೊಂಡು ಅದನ್ನು ಕ್ಲೀನ್ ಮಾಡೋದು, ದಿನ ಯಾರಾದರೂ ಒಬ್ಬರು ದೀಪ ಹಚ್ಚೋದು. ಒಂದು ವರ್ಷ ಸಂಕ್ರಾಂತಿಯಲ್ಲಿ ನನಗೆ ಇನ್ನೂ ನೆನಪಿದೆ, ಎಲ್ಲ ಸೇರಿಕೊಂಡು ಒಂದು ಏನು ಹೇಳಿ ಪಾಯಸ, ಪಲ್ಯ, ಚಿತ್ರಾನ್ನ, ಸಾರು, ಸಾಂಬಾರು, ಹಬ್ಬದ ಊಟ ಮಾಡಿಕೊಂಡು ಖುಷಿ ಪಡ್ಕೊಂಡು ನಾವು ತಿಂದ್ವಿ. ಅಯ್ಯೋ ನಮ್ಗೆ ಈ ಮನೇಲಿದ್ದಿದ್ರೆ ಅಮ್ಮ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ನಾವು ಹೋಗಿ ಪ್ರಸಾದ ತೊಗೊಂಡು ಊಟ ಮಾಡಿದ್ವಿ ಅಷ್ಟೇ. ಬಟ್ ನಾವೇ ಸಂಪೂರ್ಣವಾಗಿ ಅದು ಅಲ್ಲಿ ಹೋದಾಗ ನಮ್ಗೆ ಇನ್ನೂ ಅದು ಸೆಳೀತಾಯಿತ್ತು ಮಾಡಬೇಕು ಅನ್ನೋದು. ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇವೆಲ್ಲ ಖಂಡಿತ ನನಗೆ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ. ಬಟ್ ನಾನು ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾವುದನ್ನು ಅವರು ಫೋರ್ಸ್ ಮಾಡಿಲ್ಲ, ನೀವು ಇಂಥದನ್ನೇ ಮಾಡಿ, ಈ ಗುರುವಾರನೂ ನೀನು ತಿನ್ನಬೇಡ ಅಂತ ಅವ್ರು ಯಾರು ನನಗೆ ಹೇಳಿದ್ರು. ನನಗನ್ಸಿದ್ದನ್ನ ನಾನು ಮಾಡ್ತೀನಿ. ನಮ್ಮ ಸಾಕಷ್ಟು ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಸಾಕಷ್ಟು ದೇವಸ್ಥಾನಗಳಿಗೆ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡೋಗಿದ್ರು. ನಮ್ಮ ಮನೇಲಿ ಒಂದು ಅಭ್ಯಾಸ ಇತ್ತು, ಆ್ಯಸ್ ಫ್ಯಾಮಿಲಿ ನಾವು ಟ್ರಾವೆಲ್ ಮಾಡಿದ್ರೆ ಬೆಳಗ್ಗೆ ಹೊರಟಾಗ ಫಸ್ಟು ಒಂದು ಅರ್ಧ ಗಂಟೆ ಬರೀ ದೇವರ ಹಾಡನ್ನೇ ನಾವು ಕೇಳ್ತಾಯಿದ್ವಿ ಗಾಡಿಯಲ್ಲಿ. ನಮ್ಮ ತಾತ ಸಾಕಷ್ಟು ನಿಮಗೆ ಗೊತ್ತು ಎಲ್ಲ ದೇವರುಗಳ ಮೇಲೂ ಭಕ್ತಿಗೀತೆಗಳನ್ನ ಯಾವ್ದಾರ ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ಅದನ್ನು ಕೇಳಿನೇ ಎಲ್ಲೋ ಆ ಸಂಗೀತದೊಂದು ಆ ಆಸೆ, ಆ ಚಟ ಬೆಳೆಯೋದಕ್ಕೆ ಅದೂ ಕಾರಣ ಆಯಿತು. ಆಮೇಲೆ ನಮ್ಮಮ್ಮ ಕೂರಿಸಿ ಹೇಳ್ಕೊಡೋರು ತಾತಂದೊಂದು ಹಾಡು, ಇದನ್ನ ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ 3 ಜನಕ್ಕೂ. ಫಸ್ಟ್ ಇವನು ಸ್ಕೂಲಲ್ಲಿ ನನಗೆ ಅಮ್ಮ ಹಾಡಕ್ಕೆ ಹೇಳ್ತಾ ಇದ್ದಾರೆ, ಅದರೊಂದು ಸಾಂಗ್ ಹೇಳ್ಕೊಡಮ್ಮ ಅಂತ ಹೇಳಿದೆ. ಆವಾಗ ನಾನು ಅಪ್ಪಾಜಿದು ಮೂಕಾಂಬಿಕೆ ಸಾಂಗ್ ಹೇಳ್ಕೊಟ್ಟಿದ್ದೆ, ಆಡಿ ಒಂದು ಪ್ರೈಸ್ ತೊಗೊಂಡಿದ್ದ. ಇಫ್ ಯು ರಿಯಲಿ ಡೋಂಟ್ ಮೈಂಡ್ ಒಂಚೂರು 1-2 ಲೈನ್ ನಮಗೋಸ್ಕರ. ಖಂಡಿತ ಮೇಡಮ್, ಇದು ಏನು ಕೋಇನ್ಸಿಡೆನ್ಸ್ ಏನೋ ನನಗೆ ಗೊತ್ತಿಲ್ಲ. ಇವತ್ತು ಯಾರೋ ಅದನ್ನು ಸ್ಟೋರಿಯಾಗಿ ಹಾಕಿದ್ರು ಆ ಹಾಡನ್ನು. ಈಗ ನೀವು ಬರೋಕ್ಕೆ ಜಸ್ಟ್ ಒಂದು 1 ಅವರ್ ಮುಂಚೆ ನಾನು ಕೇಳಿದೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, 100 ನಮಸ್ಕಾರ ಸಿರಿಪಾದಕ್ಕೆ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, 100 ನಮಸ್ಕಾರ ಸಿರಿಪಾದಕ್ಕೆ. ಶರಣೆಂದ ಭಕ್ತರಿಗೆ ನೀ ಕಲ್ಪವಲ್ಲಿ, ಶರಣೆಂದ ಭಕ್ತರಿಗೆ ನೀ ಕಲ್ಪವಲ್ಲಿ. ನಿನಗಾರು ಸರಿಸಾಟಿ ಮೂಲೋಕದಲ್ಲಿ. ಶ್ರೀದೇವಿ ನೀ ನಮ್ಮ ಮೂಕಾಂಬಿಕೆ, 100 ನಮಸ್ಕಾರ ಸಿರಿಪಾದಕ್ಕೆ. ವಾವ್, ಥ್ಯಾಂಕ್ ಯು ಸೋ ವೆರಿ ಮಚ್. ನಮ್ಮಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ತುಂಬ ಸ್ಟೇಜ್ ಫಿಯರ್ ಅವಾಗ. ಆದ್ರೂ ಇಲ್ಲ, ನೀವು ಕಲಿಬೇಕು, ನೀವು ಹಾಡಬೇಕು ಅಂತ ನಾವು 3 ಜನ, ನಮ್ಮ ಅಕ್ಕನಿಗೆ, ನನ್ನ ತಂಗಿಗೆ, ನನಗೆ
3 ಜನಕ್ಕೆ ಕೂರಿಸಿ ನೀ ಈ ಹಾಡಾಡು, ನೀ ಈ ಹಾಡಾಡು, ನೀ ಈ ಹಾಡಾಡು ಅಂತ ಸಂಗೀತದ ಇನ್ನೊಂದು ಒಂದು ಮೂಮೆಂಟ್ನ ಹಂಚ್ಕೊಳ್ಳೇಬೇಕು ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ತಾತ ಅವರ ತಂದೆದು ಅವರ ಪುಣ್ಯತಿಥಿ ಸೆಪ್ಟೆಂಬರಲ್ಲಿ, ಸೆಪ್ಟೆಂಬರ್ 9ಕ್ಕೆ. ಅದಕ್ಕೆ ನಾವು ಪ್ರತಿದಿನ ಅವ್ರ ಫೋಟೋ ಇಟ್ಟು ಅಲಂಕಾರ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿದ ಮೇಲೆ ಸುಮಾರು 1-1.5 ಗಂಟೆ ಕಾಲ ಅವ್ರದ್ದು ಹಾರ್ಮೋನಿಯಮ್ಮು, ತಬಲ, ನಮ್ಮ ತಾತ ನುಡಿಸೋರು, ನಾವೆಲ್ಲ ಹಾಡ್ತಿದ್ವಿ. ಯಾರೊಬ್ಬರು ತಬಲ ಬಾರಿಸೋರು, ನಮ್ಮ ಚಿಕ್ಕ ತಾತ ವೀಣೆ ನುಡಿಸೋರು, ತಂಬೂರಿ, ಈ ಎಲ್ಲ ಕೂತ್ಕೊಂಡು ನಾವೆಲ್ಲ ತಾತ ಈ ಹಾಡೋಣ ಸುಮಾರು 1.5 ಗಂಟೆ ಕಾಲ ಕಳೀತಾ ಇದ್ವಿ. ಇದು ನನಗೆ ಅನದರ್ ವಂಡರ್ಫುಲ್ ಮೆಮರಿ, ಬ್ಯೂಟಿಫುಲ್ ಮೆಮರಿ ನಮಗೆ. ಸರ್, ಜನರೇಷನ್ನೇ ನೋಡಿದೆ ನಿಮ್ಮ ಫ್ಯಾಮಿಲಿ. ಸೊ ಜನ್ರೇಷನ್ ಚಿತ್ರಗಳನ್ನು ನೋಡ್ತಾ ಬರ್ತಿದೆ. ಸೊ ಜನ್ರೇಷನ್ ಚಿತ್ರಗಳಲ್ಲಿ ಆಗಿನ ಚಿತ್ರಗಳೇ ಒಂಥರ, ಇವಾಗ ಬರ್ತಿರೋ ಚಿತ್ರಗಳು ಕಾಲಕ್ಕೆ ತಕ್ಕ ಹಾಗೆ ಚೇಂಜಸ್ ಆಗಿದೆ. ಸರ್, ಇವಾಗಿನ ಚಿತ್ರಗಳ ಬಗ್ಗೆ ತಾವು ಹೇಳೋದಾದರೆ ಸರ್? ಏನು ಹೇಳೋ, ಅವತ್ತಿನ ಚಿತ್ರ ಅಂದರೆ ಅಪ್ಪಾಜಿಯವರ ಚಿತ್ರಗಳು, ಯಾವುದೇ ಚಿತ್ರ ಅಪ್ಪಾಜಿ ಅಂತಲ್ಲ, ಶಿವಣ್ಣಂದಾಗ್ಬೋದು, ರಾಘಣ್ಣಂದಾಗ್ಬೋದು, ಯಾರದೇ ಮಾಡಿದ್ರೂ ಕೂಡ ಒಂದು ಮೆಸೇಜ್ ಬೇಕಿತ್ತಷ್ಟೇ. ಜನಗಳಿಗೆ ಏನಾದ್ರು ಒಂದು ಅರ್ಥ ಕೊಡೋವಂಥ ಒಂದು ವಿಷಯಗಳು ಬೇಕು, ಅದರಿಂದ ಅವ್ರಿಗೆ ಉಪಯೋಗ ಆಗಬೇಕು. ಅಂಥ ಚಿತ್ರಗಳನ್ನೇ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದು. ಇವತ್ತು ಬರ್ತಾಯಿದೆ, ಇಲ್ಲ ಅಂತಲ್ಲ, ಒಳ್ಳೊಳ್ಳೆ ಚಿತ್ರಗಳು ಇವತ್ತು ಬರ್ತಾಯಿದೆ, ಸಾಕಷ್ಟು ಬರ್ತಾಯಿದೆ. ಆದರೆ ಅದನ್ನು ನಾವು ಆ ಕಾಲ ನೆನೆಸ್ಕೊಂಡ್ರೆ ಇವತ್ತು ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಪಾರ್ವತಮ್ಮ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಆಯ್ಕೆ ಮಾಡಿದಂಥ ನಾಯಕ ನಟಿಯರು ಸ್ಯಾಂಡಲ್ವುಡ್ನ ಆಳಿರೋರು. ಸುಧಾರಾಣಿ ಅವ್ರು ಇರ್ಬೋದು, ಮಾಲಾಶ್ರೀ ಅವ್ರು ಇರ್ಬೋದು, ರಕ್ಷಿತಾ ಮ್ಯಾಮ್ ಇರ್ಬೋದು, ರಮ್ಯಾ ಮೇಡಮ್ ಇರಬಹುದು. ಸೊ ಹೇಗೆ ಆ ಒಂದು ಪ್ರೋಸೆಸ್ ಆಗ್ತಿತ್ತು ಸರ್? ನಿಮ್ಮ ಹತ್ರ ಯಾವತ್ತಾದರೂ ಶೇರ್ ಮಾಡಿದ್ರೆ? ಏನಪ್ಪ ಅಂತಂದರೆ, ನಮ್ಮವ್ರಿಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದವ್ರಿಗೆ, ನಮ್ಮಲ್ಲಿರ್ತಕ್ಕಂಥವ್ರಿಗೆ ನಾವು ಚಾನ್ಸ್ ಕೊಡಬೇಕು. ನಾವೇ ಬಿಟ್ಬಿಟ್ರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಅಂಥೇಳಿ ಅಮ್ಮ ತುಂಬ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೋರು ಅಮ್ಮ. ಎಷ್ಟೋ ಜನ ನಿರ್ದೇಶಕರು ಇವ್ರು ಬೇಡ ಅವ್ರು ಬೇಡ ಅಂದರೆ ಅಮ್ಮ ಕೇರ್ ಮಾಡ್ತಿರಲಿಲ್ಲ. ಇವ್ರು ಬೇಕು, ನೀವು ಮಾಡಿಸ್ರಿ, ನಾನು ಮಾಡಿಸ್ತೀನಿ, ನನಗೆ ಗೊತ್ತು, ನೀವು ಮಾಡಿಸಿ ಅಷ್ಟೇ, ಈಕೆನೇ ಹೀರೋಯಿನು ಅನ್ನೋದನ್ನು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ಳೋರು ಅಮ್ಮ. ಅದು ನಮ್ಗೆ ಹೇಳೋರು, ಅವ್ರನ್ನ ಹಾಕಿರೋದು ಅವರೇ ಮಾಡಬೇಕಪ್ಪ ಇದಕ್ಕೆ ಅಂದರೆ ಆ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳ್ತಾ ಇದ್ರು. ಅಂದರೆ ನಿಜವಾಗಿ ಅವತ್ತಿಂದ ನಮ್ಗೆ ಎಷ್ಟು ನಮ್ಮ ಸ್ಟ್ರಾಂಗ್ ಲೇಡಿ ನಮ್ಮ ಅಕ್ಕವರು ಅಂತಂದರೆ ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ. ಹಾಗೆ ನಾಮಕರಣ ಕೂಡ ಮಾಡಿಬಿಡ್ತಾ ಇದ್ರು ಅವ್ರು, ಇಂಡಸ್ಟ್ರಿಗೋಸ್ಕರ ಹೆಸರು ಕೂಡ ಚೇಂಜ್ ಮಾಡಿಬಿಡ್ತಾಯಿದ್ರು. ಅಂದರೆ ಅವ್ರಿಗೇನೋ ಒಂದು ಕೇಳೋರು, 4 ಜನನ್ನ ಕೇಳಿ ಈ ಹೆಸರು ಬೇಡ, ಈ ಹೆಸರು ಇಟ್ಕೊಂಡ್ರೆ ಹೇಗಿರುತ್ತೆ ಅವ್ರನ್ನೂ ಕೇಳ್ಕೊಳ್ಳೋರು. ನಟನೆ ಬರ್ತಕ್ಕಂಥ ನಾಯಕಿಯರನ್ನೂ ಕೂಡ ಕೇಳೋರು ಅವರು, ನಮಗೆ ಹೆಸರು ಚೇಂಜ್ ಮಾಡ್ತೀನಿ ಮಾಡಲಾ ಅಂತ. ಅವ್ರು ಪರ್ಮಿಷನ್ ಕೊಟ್ಟರು ಎಸ್ ಅಂದರೆ ಅಮ್ಮ ಅದನ್ನು ಫಿಕ್ಸ್ ಮಾಡಿಬಿಡ್ತಾಯಿದ್ರು ಹೆಸರನ್ನ. ಅದರಿಂದ ಅವ್ರಿಗೆ ಒಳ್ಳೆಯದು ಆಗ್ತಿತ್ತು. ಹೌದು, ಒಳ್ಳೆಯದೇ ಆಗಿದೆ ಎಲ್ಲರಿಗೂ. ಹಾಗೆ ಅವರು ಯಾವುದೇ ಚಿತ್ರಕ್ಕೆ ಕಾಲಿಟ್ಟರು, ಅವ್ರ ಚಿತ್ರದಲ್ಲಿ ಅವರು ತೊಡಗಿಸ್ಕೊಳ್ರು ಅಂದರೆ ಅದು ಹಿಟ್ ಆಗುತ್ತೆ, ಹಿಟ್ ಆಗ್ತಾನೆ ಇತ್ತು ಅನ್ನೋ ಮಾತಿತ್ತು. ಸೊ ಆ ಹಿಂದೆ ಇರುವಂಥ ಸೀಕ್ರೆಟ್ ತಮ್ಮನಿಗಾಗಿ ನಿಮ್ಗೆ ಗೊತ್ತಾ? ತಮ್ಮನಾಗಿ ಅಂದರೆ ಸೀಕ್ರೆಟ್ ಏನಿಲ್ಲ. ಅಮ್ಮನಿಗೆ ಏನಂತಂದರೆ, ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡ್ತಿದ್ರು ಅಮ್ಮ. ಯೋಚನೆ ಮಾಡಿ ಇದು ಮಾಡ್ಬೋದಾ ಮಾಡಬೇಡ್ದ ಅನ್ನೋದು ಕೂಡ ಥಿಂಕ್ ಮಾಡೋರು ಅಮ್ಮ. ಥಿಂಕ್ ಮಾಡಿ ಇದೇ ಬೇಕು, ಹೀಗೆ ಇರಬೇಕು ಅಂತ ಹೇಳ್ಕೊಂಡು ನಿರ್ದೇಶಕರನ್ನ ಕರೆದು ಹೇಳೋರು ಅಮ್ಮ, ಮಾಡಿ ಇದನ್ನು ಒಳ್ಳೆಯದಾಗುತ್ತೆ, ನಿಮಗೆ ಮುಂದಕ್ಕೆ ನಿಮಗೂ ಒಳ್ಳೆಯದಾಗುತ್ತೆ, ಆಕೆಗೂ ಒಳ್ಳೆಯದಾಗುತ್ತೆ ಮಾಡು ಅಂತ ಹೇಳಿ ಮಾಡಿಸ್ತಾಯಿದ್ರು ಹೊರತು ಬೇರೆ ಯಾವ ಒಂದು ಈ ಹಿಂದೆ ಏನಿರಲಿಲ್ಲ. ಅದ್ರ ಬಗ್ಗೆ ಮಾಡಬೇಕು, ಅಷ್ಟೇ ಮಾಡಬೇಕು. ಓಕೆ, ಅಂದರೆ ತುಂಬ ಸ್ಟ್ರಾಂಗ್ ನೊಟೇಷನಲ್ಲೇ ಇರ್ತಿದ್ರು ಹಾಗಾದರೆ ಸೆಟ್ಟಲ್ಲಿ. ಅಂದರೆ ಅವ್ರಿಗೇನು ಅಪ್ಪಾಜಿಯವರು ಅಷ್ಟೇ, ಫಸ್ಟ್ ನಮ್ಮಲ್ಲಿರ್ತಕ್ಕಂಥವ್ರೇ ಕೊಡಿ, ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು ಕೊಡಿ. ಅಲ್ಲಿಂದ ಇಲ್ಲಿಂದ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಹಾಕಿ ನಮ್ಮ ಮುಂದಕ್ಕೆ ತರೋದಕ್ಕಿಂತ ನಮ್ಮ ಜನನ ನಮ್ಮಲ್ಲಿರ್ತಕ್ಕಂಥವ್ರು ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಆರ್ಟಿಸ್ಟ್ಗಳು ಅಂಥವ್ರಿಗೆ ನಾವು ಕೊಡಲೇಬೇಕು ಅಂಥೇಳಿ ಡಿಸಿಷನ್ ತಗೊಳ್ಳೋರು. ಅಪ್ಪಾಜಿ ಆಗ್ಬೋದು, ಅಮ್ಮ ಆಗ್ಬೋದು, ತಗೊಂಡು ಇದ್ರ ಮಾಡಿಸ್ತಾಯಿದ್ರು ನೋಡಿ. ಅದನ್ನು ಮಾಡಿಸಿ ಡೈರೆಕ್ಟರ್ಗಳಿಗೆ ಹೇಳೋರು, ಮಾಡಿ ನೀವು ನೋಡಿರಿ, ಮಾಡಿ ನೋಡ್ರಿ, ಆಮೇಲೆ ನೋಡ್ರಿ ಅನ್ನೋರು. ಸೊ ಅಕ್ಕನಿಂದ ತಾವು ಕಲಿತಂಥ ಪಾಠ ಅಂದರೆ ಒಂದು ಶಿಸ್ತು. ಅಮ್ಮಂದು ಹೇಗೆ ಅಂತಂದರೆ, ಇದು ಮಾಡಬೇಕು ಅಂತೇಳಿ ಅವರು ಅಮ್ಮ ಗೆರೆ ಹಾಕ್ಬಿಟ್ಟು ಅದು ನಾವು ದಾಟ್ತಿರಲಿಲ್ಲ. ಇದೇ ಮಾಡಬೇಕಂದ್ರೆ ಅದನ್ನೇ ಮಾಡಬೇಕು. ಆಮೇಲೆ ನೀವು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಯಾವುದೇ ಚಿತ್ರ ಮಾಡುವಾಗ್ಲೂ ರೆಕಾರ್ಡಿಂಗ್ ಪೂಜೆ ಫಸ್ಟು ನಾವು ಮಾಡ್ತಿದ್ದು ರೆಕಾರ್ಡಿಂಗ್ ಪೂಜೆ. ಅಂದರೆ ಓಪನಿಂಗ್ ಪಿಕ್ಚರ್ಗೆ ಅವತ್ತು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿದ್ರು ಅಮ್ಮ. ಸೊ ಅಷ್ಟು ವೆರಿ ವೆಲ್ ಪ್ಲ್ಯಾನ್ಡ್. ಅವತ್ತು ಇಂಥ ದಿವಸ ರಿಲೀಸ್ ಅಪ್ಪ ಪಿಕ್ಚರು, ಅಷ್ಟೊಳಗಡೆ ನೀವು ಏನು ಬೇಕು ಮಾಡ್ಕೊಳ್ಳಿ ಅಂತ ಬಂದು ನಾನು ಕರೆದು ಹೇಳೋರು, ನೋಡಪ್ಪ ಈ ಥರ ರಿಲೀಸ್ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ, ಇವತ್ತು ನೀವು ಶೂಟಿಂಗ್ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ,
ಅದು ಏನು ಮಾಡ್ತಾರೆ, ನಿಮ್ಗೆ ಎಷ್ಟು ಟೈಮ್ ಬೇಕು ಅಂತ ಕೇಳೋರು. ನಮಗೆ ನಾವು ಡೈರೆಕ್ಟ್ ಅದ್ರ ಕೂತು ಮಾತಾಡಿ ಇಲ್ಲ ಇಷ್ಟ ಸಾಕು ಅಂತೇಳಿ ಅದ್ರ ಪ್ರಕಾರ ಅಂದರೆ ಪ್ಲ್ಯಾಂಡ್, ನೀವು ಹೇಳಿದ್ರಲ್ಲ ಪ್ಲ್ಯಾಂಡ್, ಅದು ಹಿಂಗೆ ಆಗಬೇಕು, ಇಂಥ ದಿವಸ ರೆಕಾರ್ಡಿಂಗ್ ಅವತ್ತೇ ರೆಕಾರ್ಡಿಂಗು, ಅವತ್ತೇ ರೆಕಾರ್ಡಿಂಗ್ ಯಾವತ್ತಾಗಬೇಕು, ಡಬ್ಬಿಂಗ್ ಆಗಬೇಕು, ಶೂಟಿಂಗ್ ಡೇಟ್ಸ್ ಏನು, ಎಲ್ಲಿ ಸೆಟ್ಸ್ಗಳು, ಏನು ಡ್ರೆಸ್ಸು, ಪ್ರತಿಯೊಂದು ನಮಗೆ ಪೇಪರಲ್ಲಿ ಬಂದುಬಿಡ್ಬೇಕು. ಪೇಪರಲ್ಲಿ ಕೊಟ್ಬಿಡ್ಬೇಕು ನಮ್ಮ ಕೈಗೆ ಚಾರ್ಟ್ನ, ಎಲ್ಲೆಲ್ಲಿ ಶೂಟಿಂಗ್, ಔಟ್ಡೋರಲ್ಲಿ, ಇಂಡೋರಲ್ಲಿ, ಎಲ್ಲಿ ಸೆಟ್ ಹಾಕಬೇಕು, ಯಾವ ಥರ ಸೆಟ್ ಬೇಕು, ಏನು ಕಾಸ್ಟ್ಯೂಮ್ಸ್ ಬೇಕು, ಯಾರಿಗೆ ಎಷ್ಟು ಕಾಸ್ಟ್ಯೂಮ್ಸ್ ಬೇಕು, ಪ್ರತಿಯೊಂದೂ ಅಮ್ಮ ತಲೆ ಕೆಡಿಸ್ಕೊಳ್ಳೋರು. ಅದನ್ನು ನಮಗೆ ಹೇಳೋರು, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅವತ್ತು ರಿಲೀಸ್ ಕೂಡ ಮಾಡ್ತಿದ್ವಿ, ನಾವು ಅದನ್ನು ಬಿಟ್ಟಿದ್ದು ಯಾವತ್ತೂ ಅವ್ರು ಹೇಳಿದ ಡೇಟ್ನ ಬಿಟ್ಟಿದ್ದೇ ಇಲ್ಲ ಅಮ್ಮ ಅವರ ಒಂದು ನೇತೃತ್ವದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.